ನಮಸ್ಕಾರ. 17ನೇ ಶತಮಾನ. ಆ ಕಾಲದಲ್ಲಿ ಭಾರತ ಕಂಡ ಒಬ್ಬ ಮಹಾನ್ ಸಂತ, ದ್ವೈತ ಸಿದ್ಧಾಂತದ ದೀವಿಗೆಯನ್ನ ಬೆಳಗಿ ಲಕ್ಷಾಂತರ ಜನರ ಪಾಲಿಗೆ ದೇವರಾದ್ರು. ಅವರೇ ಶ್ರೀರಾಘವೇಂದ್ರ ಸ್ವಾಮಿಗಳು, ಅಥವಾ ಪ್ರೀತಿಯಿಂದ ಎಲ್ಲರೂ ಕರೆಯುವ ಗುರುರಾಯರು. ಅವರ ಜೀವನದ ಕಥೆ, ಅವರ ಪವಾಡಗಳು ಇವತ್ತಿಗೂ ಎಷ್ಟೋ ಜನರಿಗೆ ಒಂದು ದೊಡ್ಡ ಸ್ಫೂರ್ತಿ. ಆದ್ರೆ ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಮೂಡುತ್ತೆ. ಅಪಾರ ಜ್ಞಾನವಿದ್ದ ಒಬ್ಬ ಸಾಮಾನ್ಯ ವಿದ್ವಾಂಸ ಜಗತ್ತೇ ನಿಬ್ಬೆರಗಾಗುವಂತಹ ಪವಾಡ ಪುರುಷರಾಗಿದ್ದು ಹೇಗೆ? ಅವರ ಜೀವನದ ಯಾವ ಘಟ್ಟದಲ್ಲಿ ಈ ಅದ್ಭುತ ಬದಲಾವಣೆಯಾಯಿತು? ಬನ್ನಿ, ಈ ಕುತೂಹಲಕಾರಿ ಪಯಣದಲ್ಲಿ ಇದರ ರಹಸ್ಯವನ್ನ ಒಟ್ಟಿಗೆ ತಿಳಿಯೋಣ. ಈ ವಿಶ್ಲೇಷಣೆಯಲ್ಲಿ ನಾವು ರಾಯರ ಜೀವನದ 5 ಪ್ರಮುಖ ಘಟ್ಟಗಳನ್ನ ನೋಡಲಿದ್ದೇವೆ. ಮೊದಲು ಗುರು ರಾಯರ ಪರಿಚಯ, ಆಮೇಲೆ ವೆಂಕಟನಾಥರಾಗಿದ್ದಾಗಿನ ಅವರ ಪೂರ್ವಾಶ್ರಮದ ಜೀವನ, ನಂತರ ಸನ್ಯಾಸ ಸ್ವೀಕರಿಸಿದ ದೈವಿಕ ಕರೆ, ಮುಂದೆ ಅವರ ಅದ್ಭುತ ಪವಾಡಗಳು ಮತ್ತು ಕೊನೆಯದಾಗಿ ಮಂತ್ರಾಲಯದಲ್ಲಿ ಅವರು ನೀಡಿದ ಅಂತಿಮ ಸಂದೇಶ. ಸರಿ, ನಮ್ಮ ಪಯಣವನ್ನ ಶುರು ಮಾಡೋಣ. ಗುರುರಾಯರು ಅಂತಾನೇ ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರು ಸ್ಥಾಪಿಸಿದ ದ್ವೈತ ವೇದಾಂತದ ಒಬ್ಬ ಪ್ರಮುಖ ಪ್ರತಿಪಾದಕರು. ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅನ್ನೋ ತತ್ವವನ್ನ ಬೋಧಿಸಿದವರು. ಇವತ್ತಿಗೂ ಅವರ ಪವಿತ್ರ ಸನ್ನಿಧಿ ಯಾವುದು ಅಂದ್ರೆ ಅದು ಮಂತ್ರಾಲಯ. ಅದೆಷ್ಟೋ ಶತಮಾನಗಳಿಂದ ತುಂಗಭದ್ರಾ ನದಿಯ ತೀರದಲ್ಲಿರೋ ಈ ಮಂತ್ರಾಲಯ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ಇಲ್ಲಿರೋ ಅಗರ ಬೃಂದಾವನ ಅಂದ್ರೆ ಜೀವಂತ ಸಮಾಧಿಯಲ್ಲಿ ಗುರುಗಳು ಇವತ್ತಿಗೂ ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾರೆ, ತಮ್ಮನ್ನ ನಂಬಿ ಬರುವ ಭಕ್ತರ ಪ್ರಾರ್ಥನೆಯನ್ನ ಕೇಳ್ತಾರೆ ಅನ್ನೋ ನಂಬಿಕೆ ಇವತ್ತಿಗೂ ಅಚಲವಾಗಿದೆ. ಆದ್ರೆ ಗುರುರಾಯರಾಗೋಕ್ಕೂ ಮುಂಚೆ ಅವರ ಹೆಸರು ವೆಂಕಟನಾಥ. ಅವರ ಜೀವನದ ಆರಂಭದ ದಿನಗಳು ಸಂಪೂರ್ಣವಾಗಿ ಜ್ಞಾನವನ್ನ ಹುಡುಕೋದರಲ್ಲೇ ಕಳೆದಿತ್ತು. ಸುಮಾರು 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆ ದಂಪತಿಗೆ ಜನಿಸಿದವರೇ ವೆಂಕಟನಾಥರು. ಸಂಗೀತ, ಜ್ಞಾನ ಅನ್ನೋದು ಅವರ ರಕ್ತದಲ್ಲೇ ಬಂದಿತ್ತು. ಯಾಕಂದ್ರೆ ಅವರ ಮುತ್ತಾತ ಪ್ರಸಿದ್ಧ ವಿಜಯನಗರದ ಅರಸ ಕೃಷ್ಣದೇವರಾಯರಿಗೆ ವೀಣೆ ಹೇಳ್ಕೊಡೋ ಗುರುಗಳಾಗಿದ್ರು. ಮದುರೈಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಸರಸ್ವತಿ ಅವರನ್ನ ಮದುವೆಯಾಗಿ ಒಬ್ಬ ಮಗನ ತಂದೆಯೂ ಆದ್ರು. ಆದ್ರೆ ಅವರ ಜ್ಞಾನದ ಹಸಿವು ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಅದೇ ಹಸಿವು ಅವರನ್ನ ಕುಂಭಕೋಣಂಗೆ, ಶ್ರೀ ಸುಧೀಂದ್ರ ತೀರ್ಥರ ಹತ್ರಕ್ಕೆ ಕರೆದೊಯ್ದು ದ್ವೈತ ಸಿದ್ಧಾಂತದ ಆಳವಾದ ಅಧ್ಯಯನ ಮಾಡುವಂತೆ ಮಾಡಿತು. ವೆಂಕಟನಾಥರು ಅಂದ್ರೆ ಸುಮ್ನೆ ಒಬ್ಬ ವಿದ್ಯಾರ್ಥಿಯಾಗಿರ್ಲಿಲ್ಲ, ಅವರೊಬ್ಬ ಅಸಾಮಾನ್ಯ ಪ್ರತಿಭೆ. ಅವರ ಜ್ಞಾನ, ವಾದ ಮಾಡುವ ಚಾಕಚಕ್ಯತೆ ಎಷ್ಟಿತ್ತು ಅಂದ್ರೆ ಅವರ ಗುರುವಾದ ಶ್ರೀ ಸುಧೀಂದ್ರ ತೀರ್ಥರೇ ಪ್ರೀತಿಯಿಂದ ಅವರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಅನ್ನೋ ಬಿರುದನ್ನ ಕೊಟ್ರು. ಆದ್ರೆ ವೆಂಕಟನಾಥರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಕಾದಿತ್ತು. ಒಂದು ದೈವಿಕ ಕರೆ ಬಂದು ಅವರನ್ನ ಲೌಕಿಕ ಜೀವನ ಬಿಟ್ಟು ಸನ್ಯಾಸದ ದಾರಿ ಹಿಡಿಯುವಂತೆ ಪ್ರೇರೇಪಿಸಿತು. ಆಗ ವೆಂಕಟನಾಥರು ಒಂದು ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕೊಂಡ್ರು. ಒಂದು ಕಡೆ ಪ್ರೀತಿಯ ಪತ್ನಿ ಸರಸ್ವತಿ ಮತ್ತು ಚಿಕ್ಕ ಮಗನ ಜವಾಬ್ದಾರಿ, ಮತ್ತೊಂದು ಕಡೆ ಅವರ ಗುರುಗಳು ಮಠಕ್ಕೆ ಉತ್ತರಾಧಿಕಾರಿಯನ್ನ ಹುಡುಕುತ್ತಿದ್ರು. ಅಷ್ಟೇ ಅಲ್ಲ, ಸ್ವತಃ ವಿದ್ಯೆಯ ಅಧಿದೇವತೆ ವಿದ್ಯಾಲಕ್ಷ್ಮಿಯೇ ಕನಸಿನಲ್ಲಿ ಬಂದು ಸನ್ಯಾಸ ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟಿದ್ರು. ಆ ಸಮಯದಲ್ಲಿ ತುಂಬಾನೇ ನೋವಿನ ಒಂದು ಘಟನೆ ನಡೆದು ಹೋಗುತ್ತೆ. ತನ್ನ ಪತಿಯನ್ನ ಕೊನೇ ಸಲ ನೋಡ್ಬೇಕು ಅಂತ ಓಡಿ ಬಂದ ಅವರ ಪತ್ನಿ ಸರಸ್ವತಿ ಆಯತಪ್ಪಿ ಹತ್ತಿರದಲ್ಲಿದ್ದ ಬಾವಿಗೆ ಬಿದ್ದು ಪ್ರಾಣ ಬಿಡ್ತಾರೆ. ಆದ್ರೆ ಅವರ ಆತ್ಮಕ್ಕೆ ಸಮಾಧಾನ ಸಿಗ್ಲಿಲ್ಲ. ಸನ್ಯಾಸ ದೀಕ್ಷೆಯ ದಿನ ಅವರ ಆತ್ಮ ಅಲ್ಲಿಗೆ ಬಂದು ನಿಲ್ಲುತ್ತೆ. ಅಷ್ಟೊತ್ತಿಗಾಗ್ಲೇ ಶ್ರೀ ರಾಘವೇಂದ್ರ ತೀರ್ಥರಾಗಿ ಬದಲಾಗಿದ್ದ ವೆಂಕಟನಾಥರು ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನ ನೋಡಿ ತಮ್ಮ ಕಮಂಡಲದ ಪವಿತ್ರ ನೀರನ್ನ ಚಿಮುಕ್ಸಿ ಆ ಪ್ರೀತಿಯ ಆತ್ಮಕ್ಕೆ ಮೋಕ್ಷವನ್ನ ಕರುಣಿಸ್ತಾರೆ. ಇದು ಅವರ ಅಪಾರ ಕರುಣೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮೊದಲ ಪ್ರದರ್ಶನವಾಗಿತ್ತು. ಸರಸ್ವತಿಯವರಿಗೆ ಮೋಕ್ಷ ಕೊಟ್ಟಿದ್ದು ಅವರ ಶಕ್ತಿಯ ಒಂದು ಸಣ್ಣ ಝಲಕ್ಕಷ್ಟೇ. ಈಗ ನಾವು ರಾಯರ ಜೀವನದ ಆ ಭಾಗಕ್ಕೆ ಬಂದಿದ್ದೇವೆ. ಯಾವುದು ಅವರನ್ನು ಲಕ್ಷಾಂತರ ಭಕ್ತರ ಆರಾಧ್ಯ ದೈವವನ್ನಾಗಿ ಮಾಡಿತೋ ಅದೇ ಅವರ ಪವಾಡಗಳು. ಇವು ಬರೀ ಚಮತ್ಕಾರಗಳಾಗಿರ್ಲಿಲ್ಲ, ಬದಲಾಗಿ ನಂಬಿಕೆ ಮತ್ತು ಭಕ್ತಿಯ ಶಕ್ತಿಯ ಪ್ರತೀಕವಾಗಿದ್ವು. ಅವರ ಪೂರ್ವಾಶ್ರಮದಲ್ಲಿ ನಡೆದ ಒಂದು ಘಟನೆ. ಒಮ್ಮೆ ಒಂದು ಸಮಾರಂಭದಲ್ಲಿ ವೆಂಕಟನಾಥರನ್ನ ಅವಮಾನಿಸಿ ಶ್ರೀಗಂಧ ತೇಯೋ ಕೆಲ್ಸ ಕೊಡ್ತಾರೆ. ಅವರು ಅದಕ್ಕೆ ಬೇಜಾರ್ ಮಾಡ್ಕೊಳ್ದೆ ವೇದದಲ್ಲಿರೋ ಅಗ್ನಿ ಸೂಕ್ತವನ್ನ ಹೇಳ್ತಾ ಗಂಧ ತೇದ್ರು. ಆ ಗಂಧವನ್ನ ಹಚ್ಕೊಂಡವ್ರಿಗೆಲ್ಲ ಮೈ ಉರಿಯೋಕ್ ಶುರುವಾಯ್ತು. ಆಗ ಮನೆ ಯಜಮಾನನ್ಗೆ ತನ್ನ ತಪ್ಪು ಅರಿವಾಗಿ ಕ್ಷಮೆ ಕೇಳ್ದ. ಆಗ ವೆಂಕಟನಾಥರು ವರುಣ ಸೂಕ್ತವನ್ನ ಪಠಿಸ್ತಾ ಮತ್ತೆ ಗಂಧ ತೇದು ಎಲ್ಲರ ಉರಿಯನ್ನ ತಣ್ಣಗಾಗ್ಸಿದ್ರು.
ಮತ್ತೊಂದು ಸಂದರ್ಭದಲ್ಲಿ ಅವರ ಶಕ್ತಿ ಇನ್ನಷ್ಟು ಅದ್ಭುತವಾಗಿ ಪ್ರಕಟವಾಯಿತು. ಹಾವು ಕಚ್ಚಿ ಸತ್ತು ಹೋಗಿದ್ದ ನವಾಬನ ಮಗನನ್ನ ಸಮಾಧಿಯಿಂದ ಹೊರತೆಗೆಸಿ ತಮ್ಮ ಮಂತ್ರಶಕ್ತಿಯಿಂದ ಮತ್ತೆ ಬದುಕಿಸಿದ್ರು. ಈ ಪವಾಡದ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ಹಬ್ಬಿ ಅವರ ಕೀರ್ತಿ ಎಲ್ಲೆಡೆ ಹರಡಿತು. ಆ ದೋಣಿಯ ನವಾಬನಿಗೆ ಇವರ ಶಕ್ತಿ ಪರೀಕ್ಷೆ ಮಾಡಬೇಕು ಅನಿಸಿತು. ಅವನು ಒಂದು ತಟ್ಟೆಯಲ್ಲಿ ಮಾಂಸವನ್ನಿಟ್ಟು ಬಟ್ಟೆ ಮುಚ್ಚಿ ಭಿಕ್ಷೆಯಾಗಿ ಕೊಟ್ಟ. ರಾಯರು ತಕ್ಷಣ ತಮ್ಮ ಕಮಂಡಲದಿಂದ ನೀರನ್ನ ಚಿಮುಕ್ಸಿದ್ರು. ಆಶ್ಚರ್ಯ, ತಟ್ಟೆಯಲ್ಲಿದ್ದ ಮಾಂಸ ತಾಜಾ ಹಣ್ಣುಗಳಾಗಿ ಬದಲಾಗಿತು. ಇದನ್ನ ನೋಡಿ ಬೆರಗಾದ ನವಾಬ ಅಂದಿನಿಂದ ಅವರ ಪರಮಭಕ್ತನಾದ ಮತ್ತು ಮಂತ್ರಾಲಯದ ಜಾಗವನ್ನೇ ಅವರಿಗೆ ದಾನವಾಗಿ ಕೊಟ್ಟ. ಪವಾಡಗಳ ಮೂಲಕ ಜನರ ಕಷ್ಟಗಳನ್ನ ದೂರ ಮಾಡಿದ್ರು. ಸರಿ, ಈಗ ರಾಯರ ಜೀವನದ ಕೊನೆಯ ಅದು ತುಂಬಾನೇ ಮುಖ್ಯವಾದ ಅಧ್ಯಾಯಕ್ಕೆ ಬಂದಿದ್ದೇವೆ. ಮಂತ್ರಾಲಯದಲ್ಲಿ ಅವರು ತಮ್ಮ ಭಕ್ತರಿಗೆ ಕೊಟ್ಟ ಶಾಶ್ವತವಾದ ಸಂದೇಶ ಏನೋ, ಅವರ ಜೀವಸಮಾಧಿಯ ರಹಸ್ಯವೇನು ಅಂತ ಈಗ ನೋಡೋಣ. ವರ್ಷ 1671 ಶ್ರಾವಣ ಮಾಸದ ಕೃಷ್ಣ ಪಕ್ಷದ 2ನೇ ದಿನ. ಆ ದಿನ ಮಂತ್ರಾಲಯದಲ್ಲಿ ಸಾವಿರಾರು ಭಕ್ತರು ಸೇರಿದ್ರು. ಎಲ್ಲರೂ ಕಾಯ್ತಾ ಇದ್ದಿದ್ದು ತಮ್ಮ ಪ್ರೀತಿಯ ಗುರುಗಳ ಕೊನೆಯ ಮನಮುಟ್ಟುವ ಭಾಷಣಕ್ಕಾಗಿ. ಆಗ ಅವರು ಹೇಳಿದ ಮಾತು ಇದು: ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ. ಯೋಚನೆ ಮಾಡಿ, ಪವಾಡಗಳಿಂದಲೇ ಪ್ರಸಿದ್ಧರಾದ ಒಬ್ಬ ಮಹಾನ್ ಸಂತ ಈ ಮಾತನ್ನು ಹೇಳ್ತಾರೆ ಅಂದ್ರೆ ನಿಜವಾದ ಅರಿವು ಮತ್ತು ಜ್ಞಾನಕ್ಕೆ ಅವರು ಎಷ್ಟು ಮಹತ್ವ ಕೊಟ್ಟಿದ್ರು ಅಂತ ನಮಗೆ ಅರ್ಥ ಆಗುತ್ತೆ. ಅವರ ಆಧ್ಯಾತ್ಮ ಅನ್ನೋದು ಕೇವಲ ಪೂಜೆ, ಧ್ಯಾನಕ್ಕೆ ಸೀಮಿತವಾಗಿರಲಿಲ್ಲ, ಅದು ಸಮಾಜಮುಖಿಯಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳಿದ್ರು, ಅರ್ಹರ ಒಳಿತಿಗಾಗಿ ಮಾಡುವ ಸಮಾಜ ಸೇವೆಯೇ ದೇವರ ನಿಜವಾದ ಪೂಜೆ ಅಂತ. ಆ ನಂತರ ಅವರು ಜೀವ ಸಮಾಧಿಯನ್ನ ಪ್ರವೇಶಿಸಿದ್ರು. ಹಾಗಾದ್ರೆ ಜೀವ ಸಮಾಧಿ ಅಂದ್ರೆ ಏನು? ಇದು ಒಬ್ಬ ಸಂತರು ತಮಗೆ ಅರಿವಿದ್ದಂತೆಯೇ ತಮ್ಮ ದೇಹವನ್ನ ತ್ಯಜಿಸಿ ಸಮಾಧಿಯೊಳಗೆ ಪ್ರವೇಶಿಸುವ ಒಂದು ಯೋಗಿಕ ಕ್ರಿಯೆ. ಅವರ ಚೈತನ್ಯ ಮಾತ್ರ ಅಲ್ಲಿಯೇ ಉಳಿದು ಭಕ್ತರನ್ನ ಹರಿಸುತ್ತೆ ಅನ್ನೋದೋ ಒಂದು ನಂಬಿಕೆ. ರಾಯರು ಜೀವಂತವಾಗಿ ತಮ್ಮ ಬೃಂದಾವನವನ್ನ ಪ್ರವೇಶಿಸಿದ್ರು. ಹಾಗೆ ಹೋಗುವಾಗ ಒಂದು ವಚನವನ್ನ ಕೊಟ್ರು: ಮುಂದಿನ 700 ವರ್ಷಗಳ ಕಾಲ ನಾನು ನನ್ನ ಸೂಕ್ಷ್ಮ ರೂಪದಲ್ಲಿ ಇಲ್ಲೇ ಇರ್ತೇನೆ, ನನ್ನನ್ನ ನಂಬಿ ಬರುವ ಭಕ್ತರ ಪ್ರಾರ್ಥನೆಗೆ ಉತ್ತರ ಕೊಡ್ತೀನಿ ಅಂತ. ಅವರ ಈ ವಚನವೇ ಇವತ್ತಿಗೂ ಮಂತ್ರಾಲಯವನ್ನ ಒಂದು ಜೀವಂತ ಶಕ್ತಿಯ ಕೇಂದ್ರವನ್ನಾಗಿ ಮಾಡಿದೆ. ಹಾಗಾದ್ರೆ 700 ವರ್ಷಗಳ ಕಾಲ ಭಕ್ತರ ಜೊತೆ ಇರ್ತೀನಿ ಅನ್ನೋ ರಾಯರ ವಾಣಿ ಇವತ್ತಿಗೂ ಸತ್ಯವೇ? ಶತಮಾನಗಳು ಕಳೆದ್ರೂ ಯಾಕೆ ಲಕ್ಷಾಂತರ ಜನ ಅವರ ಮೇಲೆ ಅಚಲವಾದ ನಂಬಿಕೆ ಇಟ್ಟಿದ್ದಾರೆ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಅವರ ಪವಾಡಗಳಲ್ಲಿಲ್ಲ, ಬದಲಾಗಿ ಅವರು ಕೊಟ್ಟ ಬೋಧನೆಗಳಲ್ಲಿದೆ. ಜ್ಞಾನ, ಸೇವೆ ಮತ್ತು ಭಕ್ತಿಯ ಆ ಶಾಶ್ವತ ಪರಂಪರೆಯಲ್ಲಿದೆ. ಈ ಒಂದು ಆಲೋಚನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ.